ಬನ್ನೇರುಘಟ್ಟದ ರೌಡಿ ರಂಗ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ರು ಕೂಡ ರೌಡಿ ರಂಗನ ಅವಳಿಯಿಂದ ಕಂಪ್ಲೀಟ್ ಆಗಿ ನಡುಗಿ ಹೋಗಿರ್ತಾರೆ. ಅಂದ್ರೆ ಬನ್ನೇರುಘಟ್ಟ ಭಾಗದಲ್ಲಿ ರೌಡಿ ರಂಗ ಬಂದು ಹೋಗುವುದು, ಜನರಿಗೆ ಅವಳಿ ಕೊಡುವುದು, ಊರಿನೊಳಗಡೆ ಹೋಗುವುದು, ಆಮೇಲೆ ಧ್ವಂಸ ಮಾಡುವುದು, ಅಟ್ಯಾಕ್ ಮಾಡುವುದು, ಸೊ ಈ ರೀತಿಯೆಲ್ಲ ರೌಡಿ ರಂಗ ಮಾಡ್ತಾ ಇರ್ತಾನೆ. ಅಭಿಮನ್ಯು ಯಾವಾಗ ಎಂಟ್ರಿ ಕೊಟ್ಟ ಒಂದು ಫೈಟ್ ಬೀಳುತ್ತೆ. ಹೌದು, ರೌಡಿ ರಂಗ ತುಂಬಾ ಅಂದ್ರೆ ತುಂಬಾನೇ ಬಲಶಾಲಿ. ಅಭಿಮನ್ಯುಗೆ ಟಕ್ಕರ್ ಕೊಡುವ ರೀತಿಯ ಒಂದು ಫೈಟ್ ಆಗಿತ್ತಂತೆ. ಇದನ್ನ ಸ್ವತಃ ಒಂದು ಇಂಟರ್ವ್ಯೂ ನಲ್ಲಿ ಮಾವುತ ವಸಂತಣ್ಣ ಅವರೇ ಕೂಡ ತಿಳಿಸಿದ್ದಾರೆ. ಅಭಿಮನ್ಯುಗೆ ಒಂದು ಟಕ್ಕರ್ ಕೊಟ್ಟಂತ ಆನೆ ರೌಡಿ ರಂಗ, ಇಂದಿಗೂ ಕೂಡ ನಾನು ಅದನ್ನ ನೆನ್ಪು ಮಾಡ್ಕೋತೀನಿ ಈಗನ್ನುವಂತ ಮಾತನ್ನ ತಿಳಿಸಿದ್ದಾರೆ. ಯಾಕೆಂದ್ರೆ ಅಭಿಮನ್ಯುನೇ ಹಿಂದೆ ಹೋಗ್ಬಿಟ್ಟಿದ್ದಂತೆ, ಅಷ್ಟರ ಮಟ್ಟಿಗೆ ಟಕ್ಕರ್ ಕೊಟ್ಟಿದ್ದಂತೆ ರೌಡಿ ರಂಗ. ಆದ್ರೂ ಕೂಡ ಅದನ್ನ ಬಿಡದೆ ಹಿಡಿತಾರೆ, ನಂತರ ಅದನ್ನ ಪಳಗಿಸುತ್ತಾರೆ. ಸರಿಸುಮಾರು ಒಂದು 2016ರಲ್ಲಿ ಬಹುಶಃ ರೌಡಿ ರಂಗನನ್ನ ಹಿಡಿದಿದ್ದು. ನಂತರ ಅದನ್ನ ತಗೊಬಂದು ಟ್ರೈನಿಂಗ್ ಕೂಡ ಕೊಟ್ಟು ಮತ್ತಿಗೋಡು ಸಾಕಣೆ ಶಿಬಿರದಲ್ಲಿ ಕೂಡ ಇಟ್ಕೋತಾರೆ. ಅದಕ್ಕೆ ಒಂದು ಮಾವುತ ಯಾರು ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಅಹಮದ್ ಶರೀಫ್ ಅಂತ ಅವರು ಮಾವುತರು ಕೂಡ ಸಿಗ್ತಾರೆ. ಸುಮಾರು ಒಂದು 6-7 ತಿಂಗಳ ಕಾಲ ಈ ಒಂದು ರೌಡಿ ರಂಗನ ಆನೆ ಜೊತೆ ಕೂಡ ಕೆಲಸವನ್ನು ಕೂಡ ಮಾಡ್ತಾರೆ. ರೌಡಿ ರಂಗ ಆನೆ ತುಂಬಾನೇ ಚೆನ್ನಾಗಿತ್ತು. ನಂತರ ಒಂದು ಸೌಮ್ಯ ಸ್ವಭಾವ ಆಯಿತು. ಅಷ್ಟು ಕೋಪಿಷ್ಟ ಆಗಿದ್ರು ಕೂಡ ನಂತರದಲ್ಲಿ ಟ್ರೈನಿಂಗ್ ಪಳಗಿಸಿದ ಬಳಿಕ ಯಾರಿಗೂ ಕೂಡ ಏನು ಮಾಡ್ತಾ ಇರಲಿಲ್ಲ. ಅದ್ರ ಪಾಡಗದಿರೋದು, ಕೆಲಸವನ್ನು ಕೂಡ ಮಾಡ್ಕೊಂಡಿರೋದು. ನಂತರ ಒಂದು ಟೈಮ್ ನಲ್ಲಿ ರಾತ್ರಿ ಹೊತ್ತು ಕಾಡಿಗೆ ಬಿಟ್ಟಿರ್ತಾರೆ. ಒಂದು ಟೈಮ್ ನಲ್ಲಿ ಬಸ್ ಹೊಡೆದು ಕಂಪ್ಲೀಟ್ ಆಗಿ ಒಂದು ಬೆನ್ನು ಮೂಳೆ ಕೂಡ ಮುರಿದೋಗುತ್ತೆ. 2018ರಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತೆ ರೌಡಿ ರಂಗ. ಆ ಒಂದು ಟೈಮ್ ನಲ್ಲಂತೂ ಮಾವುತ ತುಂಬಾ ಅಂದ್ರೆ ತುಂಬಾನೇ ಬೇಸರದಿಂದ ಕಣ್ಣಿ ಹಾಕಿದ್ರು. ತುಂಬಾನೇ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿತ್ತು. ಬಹಳಷ್ಟು ಉತ್ತಮವಾದಂತ ಆನೆ ಅಂತಾನೆ ಅದನ್ನ ಕರೆಯಲ್ಪಟ್ಟಿದ್ರು. ಸುಮಾರು 2 ವರ್ಷಗಳ ಕಾಲ ಇತ್ತು ಅಷ್ಟೇನೆ ಒಂದು ಬದುಕಿತ್ತು, ಅಂದ್ರೆ ಕ್ಯಾಪ್ಚರ್ ಬಳಿಕ. ಅದರ ವಯಸ್ಸು ಸುಮಾರು ಏನಿಲ್ಲ ಅಂದ್ರೆ ಒಂದು 42ರಿಂದ 43 ವರ್ಷ ಆಗಿತ್ತು. ಆಮೇಲೆ ದಸರಾಗೆ ಬಹಳಷ್ಟು ರೀತಿಯಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು. ಒಂದ್ ವೇಳೆ ಏನಾದ್ರು ರೌಡಿ ರಂಗ ಬದುಕಿದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ನೇಮ್ ಮಾಡಿರೋದು. ಕಾರ್ಯಾಚರಣೆ ಆಗಿರ್ಬೋದು, ನಂತರ ಮೈಸೂರಿನ ದಸರಾದಲ್ಲಿ ಆಗಿರ್ಬೋದು, ಅಂಬಾರಿ ಬರುವಂತದ್ದಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ರೌಡಿ ರಂಗನ ಮೇಲೆ. ಯಾಕಂದ್ರೆ ರೌಡಿ ರಂಗ ಅಷ್ಟೇ ಒಂದು ಬಲಶಾಲಿಯಾಗಿದ್ದ, ಒಂದು ಸಖತ್ತಾಗಿರುವಂತಹ ಒಂದು ಫಿಸಿಕ್ ಮತ್ತೆ ಪರ್ಸನಾಲಿಟಿ ಇದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇತ್ತು ರೌಡಿ ರಂಗನ ಜೊತೆ ಆ ಕೆಲಸ ಮಾಡ್ಬೇಕು, ರೌಡಿ ರಂಗನ ಮೈಸೂರು ದಸರಾಗೆ ತಗೋಬರ್ಬೇಕು, ನಂತರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತೆ ಮಾಡಿಸ್ಬೇಕು ಅಂತೆಲ್ಲ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಒಂದು ಆಕ್ಸಿಡೆಂಟ್ ನಲ್ಲಿ ರೌಡಿ ರಂಗ ತೀರೋ ಹೋಗ್ತಾನೆ. ನಂತರ ಇವರೇನೆ ಮುಂಚೆ ಅಂದ್ರೆ ಆನೆ ಅರ್ಜುನ್ ಜೊತೆ ರೌಡಿ ರಂಗನ ಜೊತೆ ಕೆಲಸವನ್ನ ಮಾಡ್ತಾ ಇದ್ದ ಅಹಮದ್ ಶರೀಫ್ ಅಂತ ಅವರು ಕೂಡ ಬೇಸರ ಮಾಡ್ಕೋತಾರೆ. ಈ ಸದ್ಯಕ್ಕೆ ಅವರಿಗೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಷ್ಟೇ ಪ್ರಮೋಷನ್ ಕೂಡ ಆಗಿದೆಯಂತೆ. ಸೊ ಇವರು ಮತ್ತಿಗೋಡಿನಲ್ಲಿ ಈಗಲೂ ಕೂಡ ಕೆಲಸವನ್ನ ಮಾಡ್ತಿರೋದು. ಅಹಮದ್ ಶರೀಫ್ ಅಂತ ಅದ್ಭುತವಾದಂತ ವ್ಯಕ್ತಿ. ಇವರು ರೌಡಿ ರಂಗನ ಜೊತೆ ಕೆಲಸವನ್ನ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾನೇ ಕೋಪಿಷ್ಟ ಮತ್ತು ಬಲಶಾಲಿಯಾಗಿದ್ದಂತ ರೌಡಿ ರಂಗ ನಂತರದ ದಿನಗಳಲ್ಲಿ ಕೋಪವನ್ನು ಕೂಡ ಕಡಿಮೆ ಮಾಡ್ಕೋತಾನೆ, ಕೋಪವನ್ನೇ ಕೂಡ ಮರ್ತು ಹೋಗ್ತಾನೆ. ಆಮೇಲೆ ಸ್ವಲ್ಪ ತಿಂಗಳ ಕಾಲ ನಮ್ಮ ಈಗಿನ ಭೀಮ ಇದನ್ನೆಲ್ಲ ಮುದ್ದು ಭೀಮ ಅವರ ಒಂದು ಮಾವುತ ಗುಂಡಣ್ಣ ಕೂಡ ರೌಡಿ ರಂಗನನ್ನು ಕೂಡ ನೋಡ್ಕೋತಾ ಇದ್ರು. ಸ್ವಲ್ಪ ತಿಂಗಳ ಕಾಲ ಅವರು ಕೂಡ ಮಾವುತರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಅವರು ಕೂಡ ಚೆನ್ನಾಗಿ ಒಂದು ರೌಡಿ ರಂಗನನ್ನ ನೋಡಿಕೊಳ್ಳುವಂತ ಕೆಲಸ ಒಂದು ಟೈಮ್ ನಲ್ಲಿ ಸಹ ಮಾಡಿರ್ತಾರೆ.